Today's gold rate, 22 carat gold rate is 7,619 ರೂಪಾಯಿ 1 ಗ್ರಾಮ್ಗೆ. 22 ಕ್ಯಾರೆಟ್ ರೇಟ್ ನೀವೆಲ್ಲರೂ ನೋಡಿದಿರಾ. ಲಾಸ್ಟ್ ಇಯರ್ ಜಾನ್ವರಿ ಅಪ್ರಾಕ್ಸಿಮೇಟ್ಲಿ ಗೋಲ್ಡ್ ರೇಟ್ 6,400 to 6,600 ರೇಂಜಲ್ಲಿ ಇತ್ತು. ಅರೌಂಡ್ ಅಲ್ಲ 5,800 900 ರೇಂಜಲ್ಲಿ ಇತ್ತು. 1 or 2 months ಅಲ್ಲಿ ಅದು ಇಟ್ ಹ್ಯಾಸ್ ಬಿನ್ ಚೇಂಜ್ ಫಾರ್ ದ 6,200 to 6,400. ಇದು 7,600 ಇದೆ. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ನನ್ನ ಅವರೇಜ್ ರೇಟು ಅದು 1,500 ರುಪೀಸ್ವರೆಗೂ ಬೆಳೆದಿದೆ. ಆ 1,500 ರುಪೀಸ್ ಅಂದರೆ ಅದರ 20 to 25% ಬೆಳೆದಿದೆ. ಇಲ್ಲೇನಾಗಿದೆ ಅಂದರೆ ಈ ಗೋಲ್ಡ್ ರೇಟ್ ಮಾತ್ರ ನೋಡ್ತಾ ಇದ್ದಾರೆ ಜನ. ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಏನಕ್ಕೆ ಜಾಸ್ತಿ ಆಗ್ತಾ ಇದೆ? ಏನಕ್ಕೆ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ಗೋಲ್ಡ್ ಅನ್ನೋದು ಇಟ್ಸ್ ಅನ್ ಈಕ್ವಲೆಂಟ್ ಟು ಕ್ಯಾಶ್, ಮೋರ್ ದನ್ ಈಕ್ವಲೆಂಟ್ ಟು ಕ್ಯಾಶ್ ಅಂತೀನಿ ನಾನು. ಈಗ ಗೋಲ್ಡ್ ಅಲ್ಲಿ ಪರ್ ಗ್ರಾಮ್ ವ್ಯಾಲ್ಯೂ ಜಾಸ್ತಿ ಆಯ್ತು ಅಂದ್ರೆ, ಬಟ್ ನೀವು ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ನೀವು ಆಲೋಚನೆ ಮಾಡ್ಬೋದು, ಇವನ್ ರೆಂಟಲ್ ಇನ್ಕಮ್ ನಿಮ್ಗೆಲ್ಲ, ಕೆಲವ್ರಿಗೆ ಸ್ವಂತ ಮನೆ ಇರುತ್ತೆ, ಕೆಲವರು ರೆಂಟ್ ಪೇ ಮಾಡ್ತಿರ್ತೀರ, ಹೌದಾ? ಆ ರೆಂಟಲ್ ಕೂಡ ಅವರೇಜ್ ಅಗ್ರಿಮೆಂಟ್ ಮೇಲೆ, ಅಗ್ರಿಮೆಂಟ್ ಹೇಳುತ್ತೆ ಏನಂತ ಹೇಳುತ್ತೆ, ಎವ್ರಿ ಇಯರ್ 5% ಹೈಕ್ ಅಂತ. ಸ್ಯಾಲ್ರಿ ಎವ್ರಿ ಇಯರ್ 10% ಅದು ಮಿನಿಮಮ್ ರೈಸ್ ಆಗುತ್ತೆ. ಇದು ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತಾ ಇರೋದು. ಆಕ್ಚುಲಿ ಎಲ್ಲರೂ ಕೂಡ ಒಂದು 5,000 ಇರಲಿ ಸ್ಯಾಲ್ರಿ, 50 ಲಕ್ಷ ಇರಲಿ, 1 ಲಕ್ಷ ಇರಲಿ, 2 ಲಕ್ಷ ಇರಲಿ, 50,000 ಇರಲಿ, 70,000 ಇರಲಿ, ವಾಟ್ ಎವರ್ ಇಟ್ ಇಸ್ ಸ್ಯಾಲ್ರಿ, ಅದರಲ್ಲಿ 10% ಸ್ಯಾಲ್ರಿ ಹೈಕ್ ಆಯಿತು ಅಲ್ವಾ? 10% ಸ್ಯಾಲ್ರಿ ಹೈಕ್ ಆದಾಗ ನಿನ್ನ ಅರ್ನಿಂಗ್ ಕೆಪಾಸಿಟಿ ಏನಾಯ್ತು? 10ರಿಂದ 20% ನನ್ನ ಅವರೇಜ್ ಜಾಸ್ತಿ ಆಗ್ತಾ ಇದೆ. ಮನುಷ್ಯನ ಎಲ್ಲರದು ಅರ್ನಿಂಗ್ ಪಾಯಿಂಟ್ಸ್ ಜಾಸ್ತಿ ಆದಾಗ, ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಆದಾಗ, ಬೈಯಿಂಗ್ ಪವರ್ ಏನಾಗುತ್ತೆ ಮನುಷ್ಯನಲ್ಲಿ? ಜಾಸ್ತಿ ಆಗುತ್ತೆ. ಆ ಬೈಯಿಂಗ್ ಪವರ್ ಜಾಸ್ತಿ ಆದಾಗ ಏನಾಗುತ್ತೆ? ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಪ್ರಾಡಕ್ಟ್ಗೆ. ಏನಾಗುತ್ತೆ? ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಪ್ರಾಡಕ್ಟ್ಗೆ. ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಆಸ್ ಯೂಶುವಲ್ ಫಾರ್ಮುಲಾ ಏನು? ವೇರ್ ದ ಡಿಮ್ಯಾಂಡ್ ಇಸ್ ಹೈ, ಪ್ರೈಸ್ ಇಸ್ ಆಲ್ವೇಸ್ ಹೈ ಓನ್ಲಿ, ಹೌದಾ? ಈಗ ಗೋಲ್ಡ್ ಅನ್ನೋದು ಇಟ್ಸ್ ಅನ್ ಈಕ್ವಲೆಂಟ್ ಟು ಕ್ಯಾಶ್. ಎಲ್ಲ ದೇಶದಲ್ಲೂ ಕೂಡ ಈಗ ಅಮೆರಿಕಲ್ ಕೊಟ್ರೆ ಚಿನ್ನ ನಡೆಯಲ್ವಾ? ಚಿನ್ನ ನಡೆಯುತ್ತೆ, ಹೌದಾ? ನಮ್ ರುಪಿ ಕೊಟ್ರೆ ಅದು ನಡೆಯಲ್ಲ ಅಮೆರಿಕದಲ್ಲಿ. ಅದೇ ಚಿನ್ನ ಕೊಟ್ರೆ ನಡೆಯುತ್ತೆ ಅಲ್ವಾ? ಚೈನಾದಾಗ ಚಿನ್ನ ಕೊಟ್ರೆ ನಡೆಯುತ್ತೆ. ಇದು ಇಂಡಿಯನ್ ಚಿನ್ನ, ಇಂಡಿಯಾದಿಂದ ಬಂದ ಚಿನ್ನ, ನಾನು ತಾಣಲ್ಲ ಅಂತನಾ? ಇಲ್ಲ. ನೋ ಲಾಸ್, ನೋ ಲಾಸ್. ಆ ಕರೆನ್ಸಿಗೆ ಏನ್ ವ್ಯಾಲ್ಯೂ ಬರುತ್ತೋ ಕೊಟ್ಟೆ ಕೊಡ್ತಾನೆ. ಇಟ್ಸ್ ಅ ವೆರಿ ಗುಡ್ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಂತೀನಿ. ಇಟ್ಸ್ ಎ ವೆರಿ ಗುಡ್ ಮೆಟಲ್ ಫಾರ್ ದನ್ ಲಿಕ್ವಿಡೇಟ್ ಇಮಿಡಿಯೇಟ್ಲಿ ಟು ಕ್ಯಾಶ್ ಅಂತೀವಿ. ಇವನ್ ನಾನು ಕೋಟಿಗಟ್ಟಲೆ ಆಸ್ತಿ ಇಟ್ಕೊಂಡಿದ್ರು ಇಮಿಡಿಯೇಟ್ ಸೇಲ್ ಮಾಡಿದ್ರೆ ಆಗುತ್ತಾ? ಆಗಲ್ಲ. ಅದೇ ರೀತಿ ಗೋಲ್ಡ್ ಇದ್ರೆ ವಿ ಕ್ಯಾನ್ ಟರ್ನ್ ಇನ್ ಟು ಕ್ಯಾಶ್. ಇದೇನ್ ಮಾಮೂಲಿ ವಿಚಾರ, ಎಲ್ಲರಿಗೂ ಗೊತ್ತಿರೋದೇನೆ ಅದು. ಗೋಲ್ಡ್ ಇದು ಹೇಳೋ ಪಾಯಿಂಟ್ ಅಲ್ಲ. ಆಕ್ಚುಲಿ ನಾನು ಇದು ಏರ್ ಪಾಯಿಂಟ್ಸ್ ಇದನ್ನ ಹೇಳಕ್ಕಿನ್ನ ಬೆಟರ್ ಅಂದ್ರೆ, ಈಗ ಫಸ್ಟ್ ಇತ್ತು ಪೇಪರ್ ಇತ್ತು ಅಲ್ವಾ? ಟೇಕ್ ಅನ್ ಎಕ್ಸಾಂಪಲ್. ಈಗ ಕರೆನ್ಸಿ ಹೈಯೆಸ್ಟ್ ಡಿನಾಮಿನೇಷನ್ ಏನಿದೆ? 500 ರುಪೀಸ್ ಅಲ್ವಾ? 500 ರುಪೀಸ್ ತಾನೇ ಈಗ ನಡೀತಿರೋ ಪ್ರೆಸೆಂಟ್ ಹೈಯೆಸ್ಟ್ ಡಿನಾಮಿನೇಷನ್. ಹೈಯೆಸ್ಟ್ ಡಿನಾಮಿನೇಷನ್ 500 ರುಪೀಸ್ ನೋಟ್ ಅಂದ್ಕೊಳ್ಳಿ. ಟೇಕ್ ಅನ್ ಎಕ್ಸಾಂಪಲ್, ಇದು ನೋಟು, ಇದು 500 ರುಪೀಸ್. ಈ ಮೆಟೀರಿಯಲ್ ಕಾಸ್ಟ್ ಏನು? 500 ರುಪೀಸ್ ಮೆಟೀರಿಯಲ್ ಕಾಸ್ಟ್ ಏನು? ಮೆಟೀರಿಯಲ್ ಪೇಪರ್ ಅಲ್ವಾ? 500 ರುಪೀಸ್ ಮಾಡೋದಕ್ಕೆ ಮೆಟೀರಿಯಲ್ಗೆ ಏನಾಗುತ್ತೆ? 500 ರುಪೀಸ್ ಕಾಸ್ಟ್ ಆಗುತ್ತೆ, ಹೌದಾ? 500 ರುಪೀಸ್ ಅಂತ ಬರ್ದಿರ್ತಾರೆ, ಗವರ್ನರ್ ಸಿಗ್ನೇಚರ್ ಇರುತ್ತೆ, RBI ಅಪ್ರೂವ್ಡ್ ಇರುತ್ತೆ. ಅದಕ್ಕೆ ಅದ್ರ ವ್ಯಾಲ್ಯೂ ಎಷ್ಟು? 500 ರುಪೀಸ್. ಅಟ್ ದ ಸೇಮ್ ಟೈಮ್ ಅದಕ್ಕೆ ಮೆಟೀರಿಯಲ್ ವ್ಯಾಲ್ಯೂ ಏನು ಅಂದ್ರೆ, ಹಾರ್ಡ್ಲಿ ಒಂದು 50 ರೂಪಾಯಿಂದ 100 ರೂಪಾಯಿ ಮೇಬಿ ಇರ್ಬೋದೇನೋ. ಪೇಪರ್ ಕಾಸ್ಟು, ಪ್ರಿಂಟಿಂಗ್ ಕಾಸ್ಟು, ಕಲರ್ ಎಲ್ಲ ಮ್ಯಾಕ್ಸಿಮಮ್ 50ರಿಂದ 100 ರೂಪಾಯಿ ಮ್ಯಾಕ್ಸಿಮಮ್. ಬಟ್ ಅಷ್ಟು ವ್ಯಾಲ್ಯೂ ಏನು? 500. ಇದು ಏನ್ ಗೊತ್ತಾ? ಇದು ಮೆಟೀರಿಯಲಿಸ್ಟಿಕ್ ಅಲ್ಲ. ಯಾವತ್ತಾಗಲಿ ಕರೆಕ್ಟ್ ಆದಂತ ವ್ಯಾಲ್ಯೂ ಯಾವ್ದಿರುತ್ತೆ ಅಂದ್ರೆ, ಅದಕ್ಕೆ ಮೆಟೀರಿಯಲ್ಗೂ ಕೂಡ ಅದಕ್ಕೆ ತಾಕತ್ತಿರ್ಬೇಕು. ಪೇಪರ್ಗೆ ಗವರ್ನರು, ಆರ್ಮಿ ಗವರ್ನಮೆಂಟು, ನಮ್ಮ ಇಂಡಿಯಾ ಗವರ್ನಮೆಂಟು ಅದಕ್ಕೆ ಪವರ್ ಕೊಟ್ಟಿದೆ. ಪರ್ಚೇಸಿಂಗ್ ಪವರ್ ಆಫ್
500 ಅಂದರೆ 500 ರೂಪೀಸ್ನ ವರ್ತುನ ಪರ್ಚೇಸ್ ಮಾಡೋದಕ್ಕೆ ಅದಕ್ಕೆ ಕೆಪಾಸಿಟಿ ಇದೆ. ಅದನ್ನೇ ಏನು ಹೇಳ್ತೀವಿ 500 ರೂಪೀಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅದೇ ನಮ್ಮ ಕಿಂಗ್ಸ್ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ನೀವೆಲ್ಲರೂ ಕೇಳಿದ್ದೀರಾ ಅಲ್ವಾ? ಅವತ್ತೆಲ್ಲ ಗೋಲ್ಡ್ ಕಾಯಿನ್ ನಡೀತಿತ್ತು, ಹೌದಾ? ಗೋಲ್ಡ್ ಕಾಯಿನ್ ನಡೀತಿತ್ತು ಅಂತ. ಗೋಲ್ಡ್ ಕಾಯಿನ್ ಮೆಟೀರಿಯಲ್ ವ್ಯಾಲ್ಯೂ ಇದೆಯಾ? ಈಗ ಟೇಕ್ ಎನ್ ಎಕ್ಸಾಂಪಲ್, ನಾವು ₹1 ನಾವು ಇವತ್ತಿಗೂ ಕೂಡ ಅದೇ ಮೇಂಟೈನ್ ಮಾಡಿ, ಅದೇ ಕರೆನ್ಸಿ ಎಲ್ಲ ಮೇಂಟೈನ್ ಮಾಡಿ, ಅದನ್ನೇ ನಾವು ಗೋಲ್ಡೇ ಮೇಂಟೈನ್ ಮಾಡಿದ್ವಿ ಅಂದ್ಕೋ. ಜಸ್ಟ್ ಇಮ್ಯಾಜಿನ್ ನಮ್ಮ ಹತ್ರ ₹1,000 ದುಡ್ಡಿದ್ರೆ 1,000 ಕಾಯಿನ್ ಇರ್ಬೇಕಾಗಿತ್ತು. ಅದೇ 1,000 ಕಾಯಿನ್ ಇದ್ರೆ ಒಂದೊಂದು ಗ್ರಾಮ್ ಒಂದೊಂದು ಕಾಯಿನ್ ಇದ್ರು 1 kg ಆಗಿರೋದು. ಅವತ್ತಿದ್ದು 1 kg ವ್ಯಾಲ್ಯೂ, ಇವತ್ತಿದ್ದು 1 kg ವ್ಯಾಲ್ಯೂ ಏನಾಗಿರೋದು? ಹಂಗಾದ್ರೆ ಮೆಟೀರಿಯಲ್ ವ್ಯಾಲ್ಯೂ ಏನಿತ್ತು? 1 ಗ್ರಾಮ್ ಗೋಲ್ಡ್ ಕಾಯಿನ್ 1 ಗ್ರಾಮ್ ಏನತ್ತಾನೆ ಯಾವತ್ತಿದ್ರು ವ್ಯಾಲ್ಯೂ ಚೇಂಜ್ ಆಗುತ್ತಾ? ಅದು ಇಲ್ಲಿ ₹50-100 ಪೇಪರ್ಗೆ ₹500 ಅಂತ ವ್ಯಾಲ್ಯೂ ಸಿಗ್ನೇಚರ್ ಮಾಡಿ ಗೌರ್ಮೆಂಟ್ ಅಪ್ರೂವ್ ಮಾಡಿದ್ರೆ ಅದಕ್ಕೆ ₹500 ವ್ಯಾಲ್ಯೂ ಬಂತು. ಅಲ್ಲಿ ಕಾಯಿನ್ ಮಾಡಿ 1 ಗ್ರಾಮ್ಗೆ ₹1 ಅಂತ ಕಾಯಿನ್ ಮಾಡಿ ಟೇಕ್ ಎನ್ ಎಕ್ಸಾಂಪಲ್, ಅದಕ್ಕೆ ಮೆಟೀರಿಯಲ್ ಕಾಸ್ಟ್ ಏನಾಗಿರೋದು? ಇವತ್ತಿನ ರೇಟಲ್ಲಿ 7,500, 8,000, 8,500 ಪ್ಯೂರ್ ರೇಟು 8,500. ಅದಕ್ಕೆ ಕಾಯಿನ್ ಹಾಕಕ್ಕೆ ಮಹಾ ಅಂದ್ರೆ ಒಂದು ಮ್ಯಾಕ್ಸಿಮಮ್ ಅಂದ್ರೆ ₹200-300 ಖರ್ಚಾಗಿರೋದು ಮೆಟೀರಿಯಲ್ ಕಾಯಿನ್, ಸ್ಟಾಂಪಿಂಗ್ ಚಾರ್ಜಸ್. ಬಟ್ ಅದ್ರ ವ್ಯಾಲ್ಯೂ ಏನಿತ್ತಿತ್ತು? 8,000 ಇರ್ತಿತ್ತು. ಯಾವತ್ತು ವ್ಯಾಲ್ಯೂ ಕಡಿಮೆ ಆಗ್ತಾ, ಅಲ್ಲಿ ಮೆಟೀರಿಯಲ್ ಜಾಸ್ತಿ ಇತ್ತು, ಮೆಟೀರಿಯಲ್ ವ್ಯಾಲ್ಯೂ ಇರ್ತಿತ್ತು, ಅಂದ್ರೆ ಮೆಟಲ್ಗೆ ವ್ಯಾಲ್ಯೂ ಇರ್ತಿತ್ತು. ಇಲ್ಲಿ ಪೇಪರ್ಗೆ ವ್ಯಾಲ್ಯೂ ತುಂಬಿಟ್ಟಿದೀವಿ ಅಲ್ವಾ? ಯೂಸ್ಲೆಸ್ ಪೇಪರ್ಗೆ ಯೂಸ್ ಆಗಂಗೆ ವ್ಯಾಲ್ಯೂ ಕೊಟ್ಟು ಅದು ಪವರ್ ಕೊಡು. ಬಟ್ ಇಲ್ಲಿ ಏನಾಗುತ್ತೆ, ಆ ಕರೆನ್ಸಿ ವೇಟೇಜ್ ಯಾವಾಗ ಬರುತ್ತೆ ಅಂದ್ರೆ ಅದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಹೇಳಿದ್ದೀನಿ. ಏನಂತ ಪರ್ಟಿಕ್ಯುಲರ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ. ಅದರಲ್ಲಿ ಅಡಗಿರೋಂಥ ಮೌಲ್ಯ ಈಕ್ವಲ್ ಟು ಮೆಟೀರಿಯಲ್ ಕಾಸ್ಟ್ ಆದಾಗ ಇಟ್ ಹ್ಯಾಸ್ ಬಿನ್ ವೆರಿ ಗುಡ್ ವ್ಯಾಲ್ಯೂ. ಅದಕ್ಕೆ ನೀವು ಯಾವುದೇ ದೇಶದಲ್ಲಿರಿ, ಇಡೀ ಪ್ರಪಂಚದಲ್ಲಿ ಎಲ್ಲೇ ಬದುಕಿ, ನೀನು ಅಮೆರಿಕದಿದೆಯಾ, ಇಂಡಿಯಾದಿದೆಯಾ, ಇಂಗ್ಲೆಂಡಲ್ಲಿ ಇದೆಯಾ, ಚೈನಲ್ಲಿ ಇದೆಯಾ, ಜಪಾನಲ್ಲಿ ಇದೆಯಾ, ಯಾವ ದೇಶ ಇಂಪಾರ್ಟೆಂಟ್ ಅಲ್ಲ. ಡೂ ದ ಸೇವಿಂಗ್ಸ್ ಇನ್ ಮೆಟಲ್, ನಾಟ್ ಫಾರ್ ದ ಕರೆನ್ಸಿಲಿ ಅಮೆರಿಕ ದುಡ್ಡಲ್ಲಿ, ಅಮೆರಿಕನ್ ಡಾಲರ್ಸ್ ಅಲ್ಲಿ, ಅಮೆರಿಕ ಬ್ಯಾಂಕ್ ಅಲ್ಲಿ ಡಾಲರ್ಸ್ ಅಲ್ಲಿ ಇಡಕ್ಕಿನ್ನ ಅಮೆರಿಕದಲ್ಲಿ ಎತ್ಕೊಂಡು ಚಿನ್ನದಲ್ಲಿ ಸೇವ್ ಮಾಡು. ಯು ವಿಲ್ ಬಿಕಮ್ ಎ ವೆರಿ ಗುಡ್ ಹೀರೋ ಇನ್ ಫ್ಯೂಚರ್. ದಟ್ ಈಸ್ ಇಂಪಾರ್ಟೆಂಟ್. ಅದಕ್ಕೆ ನೀವೆಲ್ಲರೂ ಕೂಡ ಒಂದು ಕಲೀರಿ. ಒಂದು 100 ಮಿಲಿಗ್ರಾಮ್ ಆಗಲಿ, ಅರ್ಧ ಗ್ರಾಮ್ ಆಗಲಿ, 1 ಗ್ರಾಮ್ ಆಗಲಿ, ನೀವು ಚಿನ್ನನ ಪರ್ಚೇಸ್ ಮಾಡಿ ಇಡಬೇಕು. ಇನ್ನೊಂದು ಹೇಳ್ತೀನಿ, ಮಕ್ಕಳಿಗೋಸ್ಕರ ಚಿನ್ನ ಖರೀದಿ ಮಾಡೋದು ಬೇಡ ಅಂತೀರಾ? ಮಕ್ಕಳಿಗೋಸ್ಕರ ಈಗ ಟೆಕ್ನ ಒಂದು LIC ಬಾಂಡ್ ಮಾಡ್ತೀರಾ ನೀವು. ಒಂದು 10 ವರ್ಷದ ಮಕ್ಕಳು ಇರ್ತಾರೆ ನಿಮ್ಗೆ. ಯೂಶಲಿ ಈ ಏಜಲ್ಲಿ ಒಂದು 7-8 ವರ್ಷದ ಮಕ್ಕಳು ಇರ್ತಾರೆ. 6 ವರ್ಷದಿಂದ ಗೋಲ್ಡ್ ರೇಟ್ ಏನಿತ್ತು? ಐ ಥಿಂಕ್ ₹3,200, ಹೌದಾ? ಅವ್ನು 20 ವರ್ಷ ಅವತ್ತು ಕಟ್ಬಿಟ್ಟಿದ್ದೀರ ನೀವು. ₹5,00,000 ಅವ್ರಿಗೆ ಡೆಪಾಸಿಟ್ ಮಾಡ್ತೀನಿ. ಅವ್ನ ಮದುವೆ ಟೈಮಲ್ಲಿ ಒಳ್ಳೇದಾಗ ₹12,00,000 ಸಿಗುತ್ತಂತೆ. ಎಷ್ಟು? ₹12,00,000 ಸಿಗುತ್ತಂತೆ. ಅವತ್ತು ಎಷ್ಟು ಇನ್ವೆಸ್ಟ್ ಮಾಡಿದ್ದ ಅವನು? 6 ವರ್ಷದಿಂದ 5 ಲಕ್ಷ ಇನ್ವೆಸ್ಟ್ ಮಾಡಿದ. 6 ವರ್ಷದಿಂದ 5 ಲಕ್ಷಕ್ಕೆ ಎಷ್ಟು ಬರ್ತಿತ್ತು ಗೊತ್ತಾ ಚಿನ್ನ? 105 ಗ್ರಾಮ್ ಚಿನ್ನ ಬಂದಿರೋದು. ಎಷ್ಟು? 105 ಗ್ರಾಮ್ ಚಿನ್ನ ಬಂದಿರೋದು ಅಲ್ವಾ? ಇವತ್ತು ಅದೇ 105 ಗ್ರಾಮ್ ಚಿನ್ನದ ಬೆಲೆ ಎಷ್ಟು ಗೊತ್ತಾ? ಜಸ್ಟ್ 6 ವರ್ಷಕ್ಕೆ ಅದೇ 105 ಗ್ರಾಮ್ ಚಿನ್ನದ ಬೆಲೆ ಎಷ್ಟು? ₹8,000 100 ಗ್ರಾಮ್ಗೆ. ಟೇಕನ್ ಎಕ್ಸಾಮ್ ರಫ್ಲಿ 8,50,000. ಇವತ್ತು ಪ್ಯೂರ್ ಲೆಕ್ಕ 8 ಲಕ್ಷ, 12 ಲಕ್ಷ, 13 ಲಕ್ಷ ರೂಪಾಯಿ ಆಯ್ತು. ಎಷ್ಟಾಯ್ತು? ಅವತ್ತು 5 ಲಕ್ಷ ಇರೋದು 12-13 ಲಕ್ಷ 5-6 ವರ್ಷಕ್ಕೆ. ಅವನು ಇನ್ನೂ 15 ವರ್ಷ ಬೇಕು ಅವ್ನು ಮೆಚುರಿಟಿಗೆ ಬರಕ್ಕೆ ಅಲ್ವಾ? ಅವಾಗ ಕೊಡೋದು ಅವನು 10 ಲಕ್ಷನ. ಅವಾಗ ಚಿನ್ನದ ರೇಟ್ ಏನಾಗಿರುತ್ತೆ? 25 ಲಕ್ಷ ಆಗಿರುತ್ತೆ 105 ಗ್ರಾಮ್ಗೆ. ಎಷ್ಟು? ಅವನು LIC ಮಾಡಿಸ್ಬೇಕಾಗಿತ್ತಾ ಇಲ್ಲ ಚಿನ್ನ ಇಡ್ಬೇಕಾಗಿತ್ತ? ಅವನು ಪುಟ್ಕ ಸಿಗೋಡೋದವನು ಯಾರೋ LIC ಅವನು ಏನ್ ಕೊಡ್ತಾನೆ? ಅವತ್ತು ಒಂದು 6 ವರ್ಷದ ಕೆಳಗಡೆ ಒಂದು ಚೌಲ್ಟ್ರಿ ಬಾಡಿಗೆ 1.25 ಲಕ್ಷ ಇತ್ತು. ಇವತ್ತು 2 ಲಕ್ಷವರೆಗೂ ಚೌಲ್ಟ್ರಿ ಬಾಡಿಗೆ ಇತ್ತಲ್ವಾ? ಅವತ್ತು ಹೋದ್ರೆ 3 ಲಕ್ಷ ಚೌಲ್ಟ್ರಿ ಬಾಡಿಗೆ ಆಗುತ್ತೆ. ಇವನು ಹೆಂಗ್ ಕೊಡ್ತಾನೆ ಇವನು ಅಲ್ವಾ? ಅದಕ್ಕೆ ಹೇಳೋದು, ಯಾವತ್ತು ನಮ್ಮ ದುಡ್ಡು ನಮ್ಮ ಕೈಲಿರಬೇಕು. ಡೋಂಟ್ ಇನ್ವೆಸ್ಟ್ಮೆಂಟ್ ಇನ್ ಎನಿವೇರ್. ಯು ಕ್ಯಾನ್ ಹ್ಯಾವ್ ಎ ಗೋಲ್ಡ್ ಇನ್ ಯುವರ್ ಹೋಮ್,
ಯು ಕ್ಯಾನ್ ಎಂಜಾಯ್ ದ ಅಸೆಟ್. ನೀವು ಲಕ್ಸುರಿನ ಎಂಜಾಯ್ ಮಾಡಿ, ನಿಮ್ ಚಿನ್ನನ ಹಾಕೊಂಡು ಚೈನಲ್ಲಿ ಹಾಕೊಂಡು ಮೆರಿತಾ ಇರ್ರಿ. ಮೆರಿತಾ ಯೂಸ್ ಮಾಡ್ತಾ ಯಾವ್ದಾರ ವಸ್ತು ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂದ್ರೆ ಚಿನ್ನ ಮಾತ್ರ. ಬೆಳ್ಳಿನೂ ಅಷ್ಟೇನೆ, ಅದು ಈಕ್ವಲೆಂಟೆ, ಬಟ್ ರೇಟ್ ಕಡಿಮೆ ಇರ್ಬೋದು, ಕ್ವಾಂಟಿಟಿ ಬೈ ಮಾಡಿ ಇಟ್ಕೊಬಹುದು. ಇದು 6 ವರ್ಷದ ಕೆಳಗೆ 35 ರೂಪಾಯಿಂದ 40 ರೂಪಾಯಿ ಗ್ರಾಮ್ ಇತ್ತು, 40 ಸಾವಿರ ರೂಪಾಯಿ ಕೆಜಿ ಇತ್ತು. ಇವತ್ತೆಷ್ಟಾಯ್ತು? 95 ಸಾವಿರ ರೂಪಾಯಿ ಕೆಜಿ ಆಯ್ತು. ಎಷ್ಟಾಯ್ತು? 96 ರೂಪಾಯಿ ಆಯ್ತು ಅಲ್ವಾ? ಬೆಳ್ಳಿನೂ ಅಷ್ಟೇನೆ, ಮಿನಿಮಮ್ ಇವತ್ತು ಬರ್ದಿಟ್ಕೊಳ್ಳಿ, ಇವತ್ತು ಹೇಳ್ತೀನಿ, ಮಿನಿಮಮ್ 2 to 3 years ಅಲ್ಲಿ ಈ ಬೆಳ್ಳಿ ರೇಟು 140ರಿಂದ 150 ರೂಪಾಯಿ ಪರ್ ಗ್ರಾಮ್ ಹೋಗುತ್ತೆ. ನೋ ಡೌಟ್. ಗೋಲ್ಡ್ ಹಂಗೆ, ಸೇವ್ ದ ಗೋಲ್ಡ್ ವಿಲ್ ಸೇವ್ ಯು. ವೆರಿ ಕ್ಲಿಯರ್. ಅರ್ಥ ಆಯ್ತಾ? ಏಂತಕ್ಕೆ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇದೆ? ಆಮೇಲೆ ಇನ್ನೊಂದು, ಚಿನ್ನದ ರೇಟ್ ಜಾಸ್ತಿ ಆದ್ರೆ ಕಸ್ಟಮರ್ಗಳು ಬರ್ತಾರಲ್ಲ, ಅಯ್ಯೋ ಇನ್ನಷ್ಟೊಂದು ಚಿನ್ನ ರೇಟ್ ಆಗೋಯ್ತು, ಹೆಂಗೆ ತಗೊಳೋದು ಅಂತಾರೆ. ತಾಂತಾ ಇರ್ತಾರೆ, ಹೌದಾ? ತಾಂತಾ ಇರ್ತಾರೆ, ಸುಮ್ಮನೆ ಡೈಲಾಗ್ ಹೊಡಿತಾರೆ. ಏನಂತ? ಚಿನ್ನದ ರೇಟು ಜಾಸ್ತಿ ಅಂತ. ಯಾಕೆ ಜಾಸ್ತಿ ಮಾಡ್ಬೇಕು? ಅವ್ರು ಬಂದಿರೋದು ಇಷ್ಟು ಗ್ರಾಮು, 50 ಗ್ರಾಮ್ ತಂತಾರೋ, 20 ಗ್ರಾಮ್ ತಂತಾರೋ, 10 ಗ್ರಾಮ್ ತಂತಾರೋ, ಅಷ್ಟೇ ತಾನೇ 100 ಗ್ರಾಮ್ ತಂತಾರ. ಇವತ್ತಿನ ಲೆಕ್ಕಾಚಾರ 100 ಗ್ರಾಮ್ ಸೇಲು ಹೈಯೆಸ್ಟ್ ಸೇಲ್ ಆಗೈತೆ. ಆವ್ರೇಜ್ ಪರ್ ಪರ್ಸನ್ ಒಂದು 20 ಗ್ರಾಮ್ 30 ಗ್ರಾಮ್ ಕಾಣ್ತಾವನು. ಈಗ ಇವತ್ತಿರೋ ಸ್ಟ್ರಾಟಜಿನೇ, ಇವತ್ತಿರೋ ರೇಟಲ್ಲಿ, ಇವತ್ತಿರೋ ಎಕನಾಮಿಕಲ್ ಸಿಸ್ಟಮ್ ಅಲ್ಲಿ ನಾವು ನೋಡ್ದಂಗೆ ಆನ್ ಅವರೇಜ್ ವ್ಯಕ್ತಿ ಒಂದು 20ರಿಂದ 30 ಗ್ರಾಮ್ ಆನ್ ಅವರೇಜೇ ತಾಂತಾನೆ. ಈಗ ಏನ್ ಮಾಡ್ಬೇಕು ಗೊತ್ತಾ? ಅವನು 20 ಗ್ರಾಮ್ 30 ಗ್ರಾಮ್ ತಾಣಕ್ ಬಂದಿರೋನು ಏನ್ ಹೇಳ್ತಾನೆ ಗೊತ್ತಾ? ಅಯ್ಯೋ ರೇಟ್ ಚಿನ್ನ ಜಾಸ್ತಿ ಆಗುತ್ತೆ. ಅವ್ನು 20 ಗ್ರಾಮ್ 30 ಗ್ರಾಮ್ ತಾಂತಾನೆ ಅಂದ್ರೆ ಅವ್ರ ಮನೇಲಿ ಚಿನ್ನ ಎಷ್ಟಿರ್ಬೋದು ಅಂದಾಜು? ಮಿನಿಮಮ್ ನನ್ನ ಪ್ರಕಾರ ಒಂದು 100ರಿಂದ 150 ಗ್ರಾಮ್ ಇದ್ದೇ ಇರುತ್ತೆ, ಹೌದಾ? 100ರಿಂದ 150 ಗ್ರಾಮ್ ಇದ್ದೇ ಇರುತ್ತೆ. 100ರಿಂದ 150 ಗ್ರಾಮ್ ಅವ್ನು 20 ಗ್ರಾಮ್ ತಾಣಕ್ ಬಂದ ರೇಟ್ ಜಾಸ್ತಿ ಅಂತ ಯಾಕೆ ಹೇಳ್ಬೇಕು? ಅವನು ಯಾಕೆ ಹೇಳಿದ್ರು? ನೀವ್ ಹೇಳ್ಬೇಕು. ರೇಟ್ ಜಾಸ್ತಿ ಆದ್ರೆ ಖುಷಿ ಪಡ್ಬೇಕು. ಯಾಕೆ? ನಿಮ್ಮ ಮನೇಲಿರೋ ಚಿನ್ನ ವ್ಯಾಲ್ಯೂ ಎಲ್ಲ ಜಾಸ್ತಿ ಅಲ್ವಾ? ಇದೊಂದು 20 ಗ್ರಾಮ್ ತಗೊಂಡಿಕ್ಕಳ್ರಿ, ಇದೊಂದು 50 ಗ್ರಾಮ್ ತಗೊಂಡಿಕ್ಕಳ್ರಿ, ಮುಂದಿನ ವರ್ಷ ಇದು ಜಾಸ್ತಿ ಆಗುತ್ತೆ. ತಲೆ ಕೆಡ್ಸ್ಕೊಂತೀರಾ? ಎಷ್ಟು ರೇಟ್ ಆದ್ರೆ ಏನು ಮೇಡಮ್? ಸುಮ್ಮನೆ ತಗೊಂಡೋಗಿ ಮನೆಯಲ್ಲಿ ಚಿನ್ನನ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಹೌದಾ? ಚಿನ್ನದ ರೇಟಲ್ಲಿ ಎದುರ್ಕೊಂಬಾರ್ದಲ್ವಾ? ಸುಮ್ಮನೆ ಚಿನ್ನ ತಾಂತಾ ಇರ್ಬೇಕು. ಟುಡೇ ಇಸ್ ದ ಕೇಳ್ತಾರೆ, ಇವತ್ತು ತಗೊಳ್ಳ, ರೇಟ್ ಜಾಸ್ತಿ ಕಡಿಮೆ ಆಗುತ್ತೆ, ಮುಂದೆ ವೇಟ್ ಮಾಡ್ಲಾ ಅಂತ ಎಲ್ಲರೂ ಇದನ್ನೇ. ಯಾಕೆ ಈ ಮಾತು ಬರುತ್ತೆ ಅಂದ್ರೆ, ಕೈಯಲ್ಲಿರೋ ದುಡ್ಡನ್ನ ಖರ್ಚು ಮಾಡಕ್ ಆಗಲ್ಲ, ಒಳಗಡೆ ಏನೋ ಬೇಜಾರಾಗ್ತಾ ಇರುತ್ತೆ. ಅದಕ್ಕೆ ತಗೊಂಡ್ಲಾ ಬೇಡವಾ ಅಂತ ನೀವಾಗ ಧೈರ್ಯ ತುಂಬಬೇಕು. ನಿಮ್ಗೆ ಏನಂತ ಹೇಳ್ಬೇಕು ಅವ್ರಿಗೆ? ಟುಡೇ ಇಸ್ ದ ಬೆಸ್ಟ್ ರೇಟ್, ಟುಮಾರೋ ಇಸ್ ದ ವರ್ಸ್ಟ್ ರೇಟ್. ಅದಕ್ಕೆ ಬೈ ಟುಡೇ ಓನ್ಲಿ. ಅರ್ಥ ಆಯ್ತಾ? ಲೈವ್ ಎಕ್ಸಾಂಪಲ್ ಸ್ವಪ್ನ ಅಲ್ವಾ? ಸ್ವಪ್ನ ಏನಂತ ಹೇಳ್ತೀವಿ? ಸ್ವಪ್ನ ಸರ್ ತಗೊಂಡ್ಲ ಬೇಡವಾ ಸರ್? ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ರೇಟ್ ಕಡಿಮೆ ಆಗಲಿ ಅಂತವ್ರೆ, ತಗೊಂಡ್ಲ ಬೇಡವಾ ಸರ್ ಅಂತ 10 ಸಲ ಕ್ವಶನ್. ನಾನು ಒಂದೇ ಮಾತು, ಏನು ತಲೆ ಕೆಡಿಸ್ಕೊಂಡು ಇಮಿಡಿಯೇಟ್ ಕ್ಯಾಶ್ ಕಟ್ಟಿಸ್ಬಿಡು. ಕ್ಯಾಶ್ ಕಟ್ಟಿಸಿ ಕ್ಲಿಯರ್ ಮಾಡಿಬಿಟ್ಟು ವೆಯ್ಟ್ನ ಲಾಕ್ ಮಾಡಿ ಬಿಸಾಕ್ಬಿಡು. ಹೌದಾ? ಮಾಡಿದ್ರು. ಇವತ್ತು ಎಷ್ಟಾಯ್ತು ರೇಟ್? ರೈಸ್ ಆಯ್ತು. ಗ್ರಾಮ್ಗೆ ಎಷ್ಟಾಯ್ತು ಈಗ? 500 ರೂಪೀಸ್ ಪರ್ ಗ್ರಾಮ್ ಜಾಸ್ತಿ ಆಗಿದೆ. 50 ಗ್ರಾಮ್ ಸ್ವಪ್ನ ಹತ್ರ ಐತೆ. 500 × 50 ಎಷ್ಟಾಯ್ತು? 5 × 5 25 ಸಾವಿರ. ಎಷ್ಟು ತಿಂಗಳಾಯ್ತು? 1 ತಿಂಗಳಾಯ್ತಾ? January 1st 25 ಸಾವಿರ ರೂಪಾಯಿ ಪ್ಲಸ್ ಅಲ್ಲ. ಸ್ವಪ್ನ ದುಡ್ಡೋಳ 25 ಸಾವಿರ, ಇನ್ನು ಸ್ಯಾಲ್ರಿನೇ ಬಂದಿಲ್ಲ. ಹೌದಾ? ಈಗ ಬಂತಲ್ಲ ದುಡ್ಡು. ಅದಕ್ಕೆ ಎಲ್ಲರೂ ಬಿ ದ ಹ್ಯಾಬಿಟ್ ಆಫ್ ಸೇವ್ ದ ಗೋಲ್ಡ್. ನಾನು ನಿಮಗೆ ಮಾತ್ರ ಹೇಳ್ತಿಲ್ಲ, ಎಲ್ಲ ಕಸ್ಟಮರ್ಸ್ಗೆ ಹೇಳ್ತಾ ಇದ್ದೀನಿ. ಹೌದಾ? ಮೇಕ್ ದ ಮನಿ, ಸೇವ್ ದ ಗೋಲ್ಡ್, ಗೋಲ್ಡ್ ವಿಲ್ ಸೇವ್ ಯು. ಓಕೆ, ಆಲ್ ದಿ ಬೆಸ್ಟ್. ಗೊತ್ತಾಯ್ತಾ? ಚಿನ್ನ ರೇಟ್ ಜಾಸ್ತಿ ಆಗುತ್ತೆ ತಾನೆ? ಯಾಕಾಗುತ್ತೆ ಎಲ್ಲ ಗೊತ್ತಾಯ್ತಾ? ಇದಕ್ಕೆ ರೇಟ್ ಚಿನ್ನ ಜಾಸ್ತಿ. ಅದಕ್ಕೆ ಮದ್ವೆಲಿ ಚಿನ್ನ ಕೊಡೋದು. ಹೌದಾ? 10 ಲಕ್ಷ 20 ಲಕ್ಷ ಖರ್ಚು ಮಾಡಿ ಊಟ ತಿಂಡಿ ಎಲ್ಲ ಹಾಕೊಂಡ್ ಮೆರೆಸ್ಬಿಟ್ರೆ ನನ್ನ ಮಗ ಬರ್ತಾನೆ ಕಷ್ಟಕ್ಕೆ? ನನ್ನ ಮಗ ಬರ್ತಾನ? ತಿಂದ ಉಂಡ 4 ಮಾತು ಬೇರೆ ಹೊಡೆದ, ಅಯ್ಯೋ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂದ, ಹೊಡ್ಕೊಂಡು ಹೊಲ್ಟ. ಇನ್ನಾರು ಬಂದ್ರ ಅಷ್ಟೇ. ನಾವೇನೋ ಗಿಫ್ಟ್ ಕೊಡೋದಾದ್ರು ಬೆಳ್ಳಿಲ್ ಕೊಡಿ,
ಚಿನ್ನದ ಕೊಳ್ಳಿ, ಯಾರು ಬಟ್ಟೆ ಕೊಡ್ಬೇಡಿ.